ಈ ಅಕ್ರಮ ಆರೋಪ ಪ್ರಕರಣ ಇದೆಯಲ್ಲ, ಇದು ಸಹಕಾರಿ ಬ್ಯಾಂಕ್ನಲ್ಲಿದ್ದ 45 ಕೋಟಿ ಜಪ್ತಿಯಾಗಿದೆ. ಬಹುತೇಕ ಡ್ರಾ ಆಗಿಬಿಟ್ಟಿತ್ತು. ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಬ್ಯಾಂಕ್ನಲ್ಲಿದ್ದಂಥ ಹಣ ವಾಲ್ಮೀಕಿ ನಿಗಮದಲ್ಲಿ ಇಲ್ಲಿನ ಅಕೌಂಟಿಂದ ಅಲ್ಲಿಗೆ ಹೋಗಿದೆ. ಲೆಕ್ಕ ಹಾಕೊಳ್ಳಿ. ಸಹಕಾರಿ ಬ್ಯಾಂಕ್ನಲ್ಲಿದ್ದಂಥ 45 ಕೋಟಿ ರೂಪಾಯಿಯನ್ನು ಜಪ್ತಿ ಮಾಡಲಾಗಿದೆ. ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಬ್ಯಾಂಕ್ನಲ್ಲಿದ್ದಂಥ ಹಣ. ಏನಂತೀರಿ? ಯಾರಿಗೆ ಹಣ ಕಳಿಸಿದರು? ಯಾವ ಕಾರಣಕ್ಕೆ ಕಳಿಸಿದರು? ಯಾವ್ಯಾವ ಅಕೌಂಟ್ಗಳಿಗೆ ಹೋಗಿತ್ತು? ಬಹಳಷ್ಟು ಜನ ಇದರ ವ್ಯಾಪ್ತಿಗೆ ಬರ್ತಾರೆ. ಈ ತುಂಬ ಕೆಲವೊಂದು IT ಕಂಪನಿಗಳು ಕೂಡ ಇದರ ವ್ಯಾಪ್ತಿಗೆ ಬರ್ತವೆ. ಬಂಧಿತ ಆರೋಪಿ ಸತ್ಯನಾರಾಯಣ್ ಒಡೆತನದ ಬ್ಯಾಂಕ್, ಇದೇ ಬ್ಯಾಂಕ್ ಖಾತೆಗೆ 94 ಕೋಟಿ 73 ಲಕ್ಷ ರೂಪಾಯಿ ವರ್ಗಾವಣೆ ಆಗಿದೆ. 18 ಖಾತೆಗಳಿಗೆ. ಎಂಥ ಸ್ಥಿತಿ ನೋಡಿ. ಒಂದೇ ಬ್ಯಾಂಕ್ನ 18 ಖಾತೆಗಳಿಗೆ ಬಹುಪಾಲು ಹಣ ಹೋಗಿರುತ್ತೆ. ಹಣ ಡ್ರಾ ಮಾಡ್ತಾರಲ್ಲಿ. ಇನ್ನು ಉಳಿದಂಥ ಹಣ ಎಲ್ಲಿಗೆ ಹೋಗಿದೆ? ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ SIT ಹಲವರನ್ನು ವಶಕ್ಕೆ ಪಡೆದಿದೆ. 5 ಜನರು, ಅದರಲ್ಲಿ ಸತ್ಯನಾರಾಯಣ ಕೂಡ ಒಬ್ಬ. ಸತ್ಯನಾರಾಯಣ ಒಡೆತನದ ಬ್ಯಾಂಕಿನೇ ಇದು. 94 ಕೋಟಿ 73 ಲಕ್ಷ ರೂಪಾಯಿ ಅದೇ ಬ್ಯಾಂಕಿನ ಅಕೌಂಟ್ಗಳಲ್ಲಿ 10 ಅಕೌಂಟ್ಗಳಿವೆ. ಈ ಬ್ಯಾಂಕಿಗೆ ಹೋಗಿ ಆ ಬ್ಯಾಂಕಿನ ಹಲವಾರು ಖಾತೆಗಳಿಗೆ ಅದು ಜಮೆ ಆಗುತ್ತೆ ಅಂತಂದರೆ ಏನಿದರ ಅರ್ಥ? ಯಾರು ತೆರೆದರೂ ಅದನ್ನು 18 ನಕಲಿ ಖಾತೆಗಳನ್ನು? ಯಾರ ಹೆಸರಿನ ಮೇಲೆ ನಕಲಿ ಖಾತೆಗಳಾದವು? ನಕಲಿ ಖಾತೆಗಳಿಗೆ ದುಡ್ಡು ಹೆಂಗೆ ಹೋಗುತ್ತೆ? ತೀರ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಅಷ್ಟು ಗೊಬ್ಬೆದ್ದೋಗಿದೆಯಾ? ಅಷ್ಟು ದರಿದ್ರತನ ಬಡ್ಕೊಂಡ್ಬಿಟ್ಟಿದೆಯಾ? ಅದಕ್ಕೆ ಬೌದ್ಧಿಕ ದಾರಿದ್ರ್ಯತನ. ಯಾವುದೋ ದುಡ್ಡು ಯಾರಿಗೋ ಹೋಗ್ಬೋದು ಅನ್ನೋಂಗೆ ಅಲ್ಲ. ಇದ್ರ ಹಿಂದೆ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚಿರುತ್ತೆ. ವ್ಯವಸ್ಥಿತವಾದಂಥ ಒಂದು ಸಂಚು. ಕರೆಕ್ಟಾಗಿ ಪ್ಲ್ಯಾನ್ ಮಾಡಿರ್ತಾರೆ. ಏನು ತಮಾಷೆ ಸಂಗತಿನಾ?